ಪೇಟಿಎಂನ ಪೇರೆಂಟ್ ಕಂಪನಿ ಇದೆಯಲ್ವಾ 197 ಕಮ್ಯುನಿಕೇಶನ್ ಮೊಟ್ಟ ಮೊದಲ ಬಾರಿಗೆ ಆಪರೇಷನಲ್ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ. ಕಂಪನಿಯನ್ನ ನೀವು ನೋಡಿದಾಗ ಇದರ ಒಂದು ಫೈನಾನ್ಷಿಯಲ್ ಇಯರ್ 26 ಅಂದ್ರೆ Q1 ರಿಸಲ್ಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ನೋಡಿ. ಅಂದ್ರೆ ಕಂಪನಿಯು 1918 ಕ್ರೋರ್ಸ್ ರೂಪಾಯಿಯನ್ನ ಅಂದ್ರೆ ರೆವಿನ್ಯೂ ಮಾಡ್ಕೊಂಡಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಹಾಗೆಯೇ 123 ಕ್ರೋರ್ಸ್ ರೂಪಾಯಿನ ಒಂದು ಪ್ಯಾಟ್ ಅನ್ನು ಕೂಡ ರಿಪೋರ್ಟ್ ಮಾಡಿದೆ. ಕಂಪೇರ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಗೊತ್ತಾ, ಫೈನಾನ್ಷಿಯಲ್ ಇಯರ್ 25 ಫಸ್ಟ್ ಕ್ವಾರ್ಟರ್ ನಲ್ಲಿ ಕಂಪನಿ ಕೂಡ ಅಂದ್ರೆ 840 ಕ್ರೋರ್ಸ್ ರುಪೀಸ್ನ ಲಾಸ್ ಆಗಿತ್ತು ಅನ್ನೋದನ್ನ ರಿಪೋರ್ಟ್ ಮಾಡಿತ್ತು. ಕೇವಲ 18 ತಿಂಗಳ ಹಿಂದೆ ಅಷ್ಟೇ ಅಂದ್ರೆ ಜನವರಿ 2024ರಲ್ಲಿ ಪೇಟಿಎಂ ಸರ್ವೈವಲ್ಗೋಸ್ಕರ ಸ್ಟ್ರಗಲ್ ಮಾಡ್ತಿತ್ತು ಅಲ್ವಾ. ಹಾಗೆ ಇವತ್ತು ನಾವು ನೋಡಿದಾಗ ಕಂಪನಿ ಒಂದು ಫೈನಾನ್ಷಿಯಲ್ ಟರ್ನ್ ಅರೌಂಡ್ ಅನ್ನ ಮಾಡ್ಕೊಂಡಿದೆ. ಆದ್ರೆ ಈ ಇಂಪ್ರೂವ್ಮೆಂಟ್ ಇದನ್ನ ಬಿಟ್ಟು ನಾವು ನೋಡಿದಾಗ ಏನ್ ಗೊತ್ತಾಗುತ್ತೆ, 6 ಆಗಸ್ಟ್ 2025ರಂದು ಕಂಪನಿಯ ಒಂದು ಲಾಸ್ಟ್ ಚೈನೀಸ್ ಇನ್ವೆಸ್ಟರ್ ಹೇಳಿರೋ ಪ್ರಕಾರ ಈ ಒಂದು ಕಂಪನಿಯಿಂದ ಎಕ್ಸಿಟ್ ಆಗಿದ್ದಾರೆ ಅಂತ. ಆಂಡ್ಫಿನ್ ಪೇಟಿಎಂ ನಲ್ಲಿ ನೀವು ನೋಡಿದಾಗ ತನ್ನ ಪೂರ್ತಿ 5.84% ಸ್ಟೇಕ್ ಅನ್ನ 3800 ಕ್ರೋರ್ಸ್ ರುಪೀಸ್ಗೆ ಮಾರಾಟ ಮಾಡಿದೆ. ಹಾಗಾದ್ರೆ ಪೇಟಿಎಂ ಬಿಸ್ನೆಸ್ ನ ಕಂಡೀಷನ್ ಹೇಗೆ ಹದಗೆಡ್ತು, ಹಾಗೆ ಕಂಪನಿನೂ ಕೂಡ ತನ್ನ ಫೈನಾನ್ಸ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ತು. ಇನ್ನು ನೀವು ನೋಡೋದಾದ್ರೆ ಕಂಪನಿಯ ಕರೆಂಟ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿತ್ತು. ಕಂಪನಿಯಿಂದ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗಿದಾರಾ, ಹಾಗಿದ್ರೆ ಇದರ ಒಂದು ಪರಿಣಾಮ ಏನಾಗುತ್ತೆ, ಇನ್ನು ಪೇಟಿಎಂನ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಏನು, ಇವತ್ತಿನ ವಿಡಿಯೋಲಿ ಈ ಎಲ್ಲಾ ಕ್ವಶನ್ಸ್ಗೂ ಕೂಡ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ಸ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪೇಟಿಎಂನ ಆಪರೇಷನಲ್ ಟರ್ನ್ ಅರೌಂಡ್ ನಾವಿಲ್ಲಿ ತಿಳ್ಕೊಳ್ತಾ ಇದೀವಿ ನೋಡಿ. ಕಂಪನಿಯ ಇಂಪ್ರೂವ್ಮೆಂಟ್ ಅನ್ನು ನೀವು ನೋಡಿದಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಕಂಪನಿ ಯಾವ ರೀತಿ ಸ್ಟ್ರಗಲ್ ಮಾಡ್ತಿತ್ತು ಅಂತ ತಿಳ್ಕೋಬೇಕು. ಜನವರಿ 2024ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತು ಅಲ್ವಾ. ಈ ಒಂದು ಡಿಸಿಷನ್ ಇಂದ ನಮಗೆ ಗೊತ್ತಾಗಿದ್ದೇನು, ಕಂಪನಿಯ ವಾಲೆಟ್ ಬಿಸ್ನೆಸ್ ಅಂದ್ರೆ ಫಾಸ್ಟ್ಯಾಗ್ ಆಪರೇಷನ್ಸ್ ಏನಿದೆ ಹಾಗೇನೆ ಒಂದು ಸೇವಿಂಗ್ಸ್ ಅಕೌಂಟ್ಸ್ ಒಂದು ಡಿವಿಷನ್ ಕೊಲ್ಯಾಪ್ಸ್ ಆಯಿತು. ಹಾಗೆ ಈ ಒಂದೇ ಡಿಸಿಷನ್ ಇಂದ ಈ ಕಂಪನಿಯ ಮೇಲೆ ಅಂದ್ರೆ ಫೈನಾನ್ಸ್ ಮೇಲೂ ಕೂಡ ಸಖತ್ ಪರಿಣಾಮ ಬೀಳ್ತು. ಈ ಒಂದು ಡಿಸಿಷನ್ ಕಿಂತ ಒಂದು ತಿಂಗಳು ಮೊದಲು ಕಂಪನಿ ಅಂದ್ರೆ ಡಿಸೆಂಬರ್ 2023ರಲ್ಲಿ 2850 ಕ್ರೋರ್ಸ್ ರೂಪಾಯಿಯನ್ನ ತನ್ನ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ರೆವಿನ್ಯೂ ಅಂತ ರಿಪೋರ್ಟ್ ಮಾಡಿತ್ತು. ಇನ್ನು ಜೂನ್ 2024 ಹೊತ್ತಿಗೆ ಈ ನಂಬರ್ 47% ಕುಸ್ತೋಯ್ತು ನೋಡಿ. ಹಾಗೇನೆ 1502 ಕ್ರೋರ್ಸ್ ರೂಪಾಯಿಸ್ ಕೂಡ ಇಲ್ಲಿ ಬಂದಿದ್ದು. ಇನ್ನು ಪೇಟಿಎಂನ ನೀವು ಆನ್ಯುವಲ್ ರೆವಿನ್ಯೂ ಕೂಡ ನೋಡಿದಾಗ ಫೈನಾನ್ಷಿಯಲ್ ಇಯರ್ 24 ಹೊತ್ತಿಗೆ 9978 ಕ್ರೋರ್ಸ್ ರುಪೀಸ್ನಿಂದ ಫೈನಾನ್ಷಿಯಲ್ ಇಯರ್ 25 ಹೊತ್ತಿಗೆ 6900 ಕ್ರೋರ್ಸ್ ರುಪೀಸ್ಗೆ ಇಳಿದೋಗಿದೆ. ಅಂದ್ರೆ ಬರೋಬ್ಬರಿ 31% ಫಾಲ್ ಆಗಿರೋದು. ಇನ್ನು ಕಂಪನಿಯನ್ನ ನೀವು ನೋಡಿದಾಗ ಈ ಒಂದು ಫೈನಾನ್ಷಿಯಲ್ ಡೌನ್ ಫಾಲ್ ನಿಂದ ರಿಕವರ್ ಆಗೋ ಅಂತ ಅವಶ್ಯಕತೆ ಇದೆ ಅಂತಾನು ಕೂಡ ಗೊತ್ತಾಯ್ತು. ಈ ರಿಕವರಿಗೋಸ್ಕರನೇ ಪೇಟಿಎಂ ತನ್ನ ವರ್ಕ್ ಫೋರ್ಸ್ ನ ಹಾಗೆ ಆಪರೇಷನ್ಸ್ ಅನ್ನ ಎರಡರಲ್ಲೂ ಕೂಡ ಚೇಂಜಸ್ ಮಾಡಬೇಕು ಅಂತ ಅನ್ಕೊಳ್ತು. ಇನ್ನು ಫೈನಾನ್ಷಿಯಲ್ ಇಯರ್ 24 ಇಂದ ನೀವು ನೋಡಿದಾಗ ಮಾರ್ಚ್ 25ರವರೆಗೂ ಕೂಡ ಕಂಪನಿ ತನ್ನ ವರ್ಕ್ ಫೋರ್ಸ್ ಅನ್ನ 44,000 ಇಂದ ಹಿಡಿದು 39,000 ಇಂದ ಅಂದ್ರೆ 400ಗೆ ರೆಡ್ಯೂಸ್ ಮಾಡ್ತು. ಅಂದ್ರೆ ಒಂದು ವರ್ಷದಲ್ಲಿ ಕಂಪನಿ 4500 ಎಂಪ್ಲಾಯೀಸ್ ಅಥವಾ ವರ್ಕ್ ಫೋರ್ಸ್ ಅಂತ ನೀವು ನೋಡಿದಾಗ 10% ಅನ್ನ ಲೇ ಆಫ್ ಮಾಡ್ತು ನೋಡಿ. ನಾವು ಯಾವುದೇ ಕಂಪನಿಯನ್ನ ತಗೊಳ್ಳೋಣ, ಸೇಲ್ಸ್ ಟೀಮ್ ಅದರ ಒಂದು ಗ್ರೋತ್ ಇಂಜಿನ್ ಆಗಿರತ್ತೆ ಅಲ್ವಾ. ಇನ್ನು ಪೇಟಿಎಂ ಕೇಸ್ ನಲ್ಲಿ ನಾವು ನೋಡಿದಾಗ ಅವರು ಈ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಜಾಬ್ಸ್ ಕಟ್ ಮಾಡಿದ್ದಾರೆ. ಸೇಲ್ಸ್ ಟೀಮ್ ನಿಂದ 2898 ಎಂಪ್ಲಾಯೀಸ್ ಅನ್ನ ಲೇ ಆಫ್ ಮಾಡಿದ್ರು. ಮತ್ತೆ ಈ ಲೇ ಆಫ್ ನ ಇಂಪ್ಯಾಕ್ಟ್ ಅನ್ನ ನೀವು ನೋಡಿದಾಗ ಕಂಪನಿಯ ಫೈನಾನ್ಸ್ ಮೇಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತು. ಎಂಪ್ಲಾಯಿ ಕಾಸ್ಟ್ ಇಯರ್ ಆನ್ ಇಯರ್ 21% ಕಡಿಮೆ ಆಯಿತು ಕೂಡ. ಮತ್ತೆ ಫೈನಾನ್ಷಿಯಲ್ ಇಯರ್ 25ರಲ್ಲಿ ನೀವು ನೋಡಿದಾಗ 2473 ಕ್ರೋರ್ಸ್ ರುಪೀಸ್ಗೆ ತಲುಪಿದೆ. ಅಂದ್ರೆ ಕಂಪನಿ ಈ ಒಂದು ಮೂವ್ ನಿಂದ 400 ರಿಂದ 500 ಕ್ರೋರ್ಸ್ ರುಪೀಸ್ ಅನ್ನ ಅಂದ್ರೆ ಸೇವಿಂಗ್ಸ್ ಏನಿರುತ್ತೆ ಅಲ್ವಾ ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿತ್ತು, ಆದ್ರೆ ಅದು ಆಗ್ಲಿಲ್ಲ. ಈ ಒಂದು ಲೇ ಆಫ್ಸ್ ನಾವು ನೋಡಿದಾಗ ಇದ್ರ ಮೂಲಕ ಕಂಪನಿ ಆಕ್ಚುಲಿ 650 ಕ್ರೋರ್ಸ್ ರುಪೀಸ್ ಅನ್ನ ಸೇವ್ ಮಾಡ್ತು ಗೊತ್ತಾ. ಇನ್ನು ಕಂಪನಿಯ ಸಿಇಒ ಆದ ವಿಜಯ್ ಶೇಖರ್ ಶರ್ಮಾ ಅವರು ಈ ಲೇ ಆಫ್ಸ್ ಬಗ್ಗೆ ಕೂಡ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಅವ್ರು ಹೇಳೋ ಪ್ರಕಾರ ಕಂಪನಿ ಕೆಲವು ಟಫ್ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳಲೇಬೇಕಾಯ್ತು ಅಂತ. ಇನ್ನು ಕಂಪನಿ ತನ್ನ ಕೆಲವು ಬಿಸ್ನೆಸ್ ಅನ್ನ ನೋಡಿದಾಗ ಅದರ ಸ್ಕೇಲ್ ಡೌನ್ ಮಾಡ್ಕೊಳ್ಳೋದು ಮತ್ತೆ ಅದನ್ನ ಸೆಲ್ ಮಾಡಬೇಕಾಗಿತ್ತು. ಹಾಗೆ ಕಂಪನಿಗೆ ಇದ್ದಂತಹ ಸಿಚುವೇಶನ್ಸ್ ಇಂದ ಅಂದ್ರೆ ಬಿಸ್ನೆಸ್ ನ ಕೋರ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಪೇಮೆಂಟ್ಸ್ ಅಂತ ನೀವು ಅನ್ಕೊಳ್ಬಹುದು, ಅದನ್ ಮೇಲೆ ಫೋಕಸ್ ಮಾಡ್ಕೊಂಡು ಇನ್ಕ್ರೀಸ್ ಮಾಡಿದೆ ಅಂತ. ಇದೆಲ್ಲದರಿಂದ ನಮಗೆ ಗೊತ್ತಾಗೋದೇನು, ಬಿಸ್ನೆಸ್ ನ ಕೋರ್ ಮೇಲೆ
ಫೋಕಸ್ ಹೆಚ್ಚೋದ್ರ ಅರ್ಥ ಏನು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇದನ್ನೇ ನಾವಿವತ್ತು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗೋದು. ಈಗ ನಾವು ಕಂಪನಿಯ ಫೈನಾನ್ಷಿಯಲ್ ಇಯರ್ 26 ಕ್ವಾರ್ಟರ್ 1 ಆಪರೇಷನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ತಿದೀವಿ. ನೋಡಿ, ಫೈನಾನ್ಷಿಯಲ್ ಇಯರ್ 26 ಕ್ವಾರ್ಟರ್ 1 ಅಲ್ಲಿ ನಾವು ನೋಡಿದಾಗ ಪೇಟಿಎಂ ತನ್ನ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ಇಯರ್ ಆನ್ ಇಯರ್ 18% ಕಡಿಮೆ ಮಾಡಿದೆ. ಈ ಒಂದು ಕಾಸ್ಟ್ ಎಫಿಷಿಯನ್ಸಿ ಏನಿದೆ ಅದನ್ನ ಅಚೀವ್ ಮಾಡಬೇಕು ಅಂತಾನೆ ಕಂಪನಿ ತನ್ನ ಒಂದು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಅನ್ನು ಕೂಡ ಎಲ್ಲೋ ಒಂದ್ ಕಡೆ ಕಡಿಮೆ ಮಾಡಿದೆ. ನೋಡಿ, ಕಂಪನಿ ಎಲ್ಲಿ ತನ್ನ ಫೋಕಸ್ ಮಾಡಬೇಕು, ಮತ್ತೆ ಹಾಗೆ ಹೊಸ ಕಸ್ಟಮರ್ಸ್ ನ ಯಾವ ರೀತಿ ಅಕ್ವೈರ್ ಮಾಡ್ಕೊಳ್ಬೇಕು, ಮತ್ತೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇರ್ತಾರಲ್ವಾ ಅವ್ರನ್ನ ರಿಟೈನ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಶಿಫ್ಟ್ ಮಾಡ್ತಾ ಇದೆ. ಹಾಗೆ ಈ ಡಿಸಿಷನ್ಸ್ ನ ನೀವು ನೋಡಿದಾಗ ತುಂಬಾ ಲಾಜಿಕ್ ಆಗಿ ಕ್ಲಿಯರ್ ಆಗಿತ್ತು ಅಂತ ಗೊತ್ತಾಗುತ್ತೆ. ನೀವೇ ನೋಡಿ, ರೆಗ್ಯುಲೇಟರಿ ಚೇಂಜಸ್ ಕಾರಣದಿಂದ ಪೇಟಿಎಂ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅನ್ನ ಕಳ್ಕೊಳ್ತಿತ್ತು ಅಲ್ವಾ. ಇದರಿಂದ ಗೊತ್ತಾಗೋದೇನು, ಕಂಪನಿಯ ಫೈನಾನ್ಸ್ ಮೇಲೆ ಆಲ್ರೆಡಿ ತುಂಬಾ ಪ್ರೆಷರ್ ಬೀಳ್ತಾ ಇತ್ತು ಅಂತ. ಇಂಥ ಒಂದು ಸಿಚುವೇಶನ್ ಅಲ್ಲಿ ಹೊಸ ಕಸ್ಟಮರ್ಸ್ ನ ಅಕ್ವೈರ್ ಮಾಡೋದು ಕಂಪನಿಯ ಒಂದು ಫೈನಾನ್ಷಿಯಲ್ ಕಂಡೀಷನ್ ಅನ್ನ ಸಾಕಷ್ಟು ಹದಗೆಡಿಸ್ತಾ ಇತ್ತು. ಇದೆಲ್ಲದಕ್ಕೂ ಮೇಲೆ ಕಂಪನಿ ಏನ್ ಮಾಡ್ತಿತ್ತು, ಈ ಹೊಸ ಕಸ್ಟಮರ್ಸ್ ಯಾರೆಲ್ಲ ಇರ್ತಾರೆ ಅವ್ರನ್ನೂ ಕೂಡ ಸೇಮ್ ಇಶ್ಯೂ ಇಂದ ಕಳೆದುಕೊಳ್ತಾ ಇತ್ತು. ಹಾಗಾಗಿ ಕಂಪನಿಯನ್ನ ನಾವು ನೋಡಿದಾಗ ಆಪರೇಷನ್ಸ್ ಇಂಪ್ರೂವ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂತ ಗೊತ್ತಾಗತ್ತೆ. ಈ ಕಂಪನಿ ಕೂಡ ಹಾಗೆ ಒಂದು ಕಡೆ ಸ್ಟೆಪ್ ತಗೊಳ್ತು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ನೋಡಿ, ಕಂಪನಿಯನ್ನ ನೀವು ನೋಡಿದಾಗ ತನ್ನ ಆಪರೇಷನ್ಸ್ ಅಲ್ಲಿ 5 ಮೇಜರ್ ಚೇಂಜಸ್ ಅನ್ನು ಕೂಡ ತಗೊಂಡ್ಬಂತು. AI ಇಂಟಿಗ್ರೇಷನ್, ಅಸೆಟ್ ಆಪ್ಟಿಮೈಸೇಷನ್, ಲೆಂಡಿಂಗ್ ಬಿಸ್ನೆಸ್, ಮತ್ತೆ ಮರ್ಚೆಂಟ್ ಮಾನಿಟೈಸೇಷನ್, ಹಾಗೆ ಕ್ಯಾಪಿಟಲ್ ಡಿಸಿಪ್ಲಿನ್. ಈ ಒಂದು 5 ಮೇಜರ್ ಚೇಂಜಸ್ ಬಗ್ಗೆ ನಾವೀಗ ಅರ್ಥ ಮಾಡ್ಕೊಳ್ತಾ ಇದೀವಿ. ನೋಡಿ, ಮೊದಲನೇದಾಗಿ ನಾವು ನೋಡಿದಾಗ AI ಇಂಟಿಗ್ರೇಷನ್, ಪೇಟಿಎಂ ಆಗಿರ್ಬೋದು ಮತ್ತೆ ಪೇಟಿಎಂ ARMS ಮತ್ತೆ PI ಹೆಸರಿನ ಒಂದು ಪ್ಲಾಟ್ಫಾರ್ಮ್ಸ್ ಏನಿರುತ್ತೆ ಅದು ಇದನ್ನ ಲಾಂಚ್ ಮಾಡಿದೆ. ಈ ಒಂದು ಪ್ಲಾಟ್ಫಾರ್ಮ್ಸ್ ಅನ್ನ ನಾವು ನೋಡಿದಾಗ ಈ ಒಂದು ಮರ್ಚೆಂಟ್ ಸೆಗ್ರಿಗೇಷನ್ ಅಂತ ಏನ್ ಹೇಳ್ತೀವಿ, ಹಾಗೇನೆ ಒಂದು ಫ್ರಾಡ್ ಡಿಟೆಕ್ಷನ್ ಆಗಿರ್ಬೋದು, ಮತ್ತೆ ಕಸ್ಟಮರ್ ಡ್ರಾಪ್ ಆಫ್ ಪ್ರಿಡಿಕ್ಷನ್ಸ್ ಅಲ್ಲಿ ಇದು ತುಂಬಾನೇ ಸಹಾಯ ಮಾಡತ್ತೆ. ಇನ್ನೊಂದ್ ಕಡೆ ನೀವು ಮ್ಯಾನೇಜ್ಮೆಂಟ್ ಅನ್ನು ನೋಡಿದಾಗ ಈ ಒಂದು ಮಷಿನ್ ಫಸ್ಟ್ ಅಪ್ರೋಚ್ ಅಂತ ಏನ್ ಕರಿತೀವಿ, ಇದರಿಂದಾನೇ ಕಂಪನಿಯ ಈ ಒಂದು ಕಸ್ಟಮರ್ ರಿಟೆನ್ಷನ್ ಇಂಪ್ರೂವ್ ಆಗಿದೆ ಅಂತ ಗೊತ್ತಾಗತ್ತೆ. ಮತ್ತೆ ಆಪರೇಷನಲ್ ಕಾಸ್ಟ್ ಕೂಡ ಕಡಿಮೆ ಆಗಿದೆ ಅಂತ ಅವರೇ ಹೇಳಿರೋದು. ಇನ್ನು AI ತಮ್ಮ ಒಂದು ಆಪರೇಷನ್ಸ್ಗೆ ಸೆಂಟ್ರಲ್ ಆಗಿದೆ ಅಂತಾನೂ ಕೂಡ ಅವರು ಸಪೋರ್ಟ್ ಮಾಡ್ಕೊಂಡು ಹೇಳಿದ್ದಾರೆ. ಎರಡನೇದು ಅಂದ್ರೆ ಚೇಂಜ್ ಅಸೆಟ್ ಆಪ್ಟಿಮೈಸೇಷನ್ ಅಂತ ಹೇಳ್ತೀವಿ. ಈಗ ನೀವು ನಿಮ್ಮ ಮನೆಗಳ ಅಕ್ಕಪಕ್ಕ ಇರೋ ಒಂದು ಶಾಪ್ಸ್ ಗಳಲ್ಲಿ ಪೇಟಿಎಂನ ಮತ್ತೆ ಇತರ ಒಂದು ಪೇಮೆಂಟ್ ಪ್ರೊವೈಡರ್ಸ್ ಗಳು ಏನೆಲ್ಲ ಇರುತ್ತೆ ಅಲ್ಲಿ ಒಂದು ಸೌಂಡ್ ಬಾಕ್ಸಸ್ ಅನ್ನ ನೋಡೇ ಇರ್ತೀರಿ ಅಲ್ವಾ. ನೀವು ಕೆಲವು ಶಾಪ್ಸ್ ಗಳಲ್ಲಿ ನೋಡಿದಾಗ ಇನ್ ಕೇಸ್ ನಾವು ಪೇಮೆಂಟ್ ಮಾಡಿದ್ರೆ ಎಷ್ಟು ಪೇಮೆಂಟ್ ಮಾಡಿದೀವಿ ಅನ್ನೋದು ಈ ಒಂದು ಸೌಂಡ್ ಬಾಕ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗತ್ತೆ. ಸ್ಪೆಸಿಫಿಕಲಿ ನೀವು ನೋಡಿದಾಗ ಪೇಟಿಎಂನ ಈ ಒಂದು ಪಾಯಿಂಟ್ ಆಫ್ ಸೇಲ್ ಇರುತ್ತೆ ಗೊತ್ತಾ, ಅಥವಾ ಕಾರ್ಡ್ ಸ್ವೈಪ್ ಮಷಿನ್ಸ್ ಅಂತ ಹೇಳ್ಬೋದು, ಅದು ಕೂಡ ಅಲ್ಲೇ ಇರುತ್ತೆ. ಕಂಪನಿ ಈ ಮಷಿನ್ಸ್ ನ ಹ್ಯಾಂಡ್ಲಿಂಗ್ ಪ್ರಾಸೆಸ್ ಅಂತ ಏನಿರುತ್ತೆ ಅದನ್ನ ಚೇಂಜ್ ಮಾಡ್ಕೊಂಡಿದೆ. ಈ ಮಷಿನ್ಸ್ ಅನ್ನ ರಿಪ್ಲೇಸ್ ಮಾಡೋ ಬದಲು ಕಂಪನಿ ಏನ್ ಮಾಡುತ್ತೆ, ಅವುಗಳನ್ನ ನವೀಕರಿಸತ್ತೆ, ಅಂದ್ರೆ ರಿಫರ್ಬಿಶ್ ಮಾಡತ್ತೆ, ಅಥವಾ ನೀವು ನೋಡೋದಾದ್ರೆ ರಿಪೇರ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದೆ. ಇದರಿಂದ ಅರ್ಥ ಆಗೋದೇನ್ ಗೊತ್ತಾ, ಕಂಪನಿ ಹೊಸ ಸೌಂಡ್ ಬಾಕ್ಸಸ್ ಆಗಿರ್ಬೋದು ಮತ್ತೆ POS ಮಷಿನ್ಸ್ ಅಂತ ಏನ್ ಕರ್ತೀವಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಹೆಚ್ಚು ಹಣ ಖರ್ಚು ಮಾಡೋದ್ರಿಂದ ಸ್ವಲ್ಪನ ಉಳಿತಾಯ ಮಾಡುತ್ತೆ. ಇನ್ನು ಹೊಸ ಸೌಂಡ್ ಬಾಕ್ಸಸ್ ಮತ್ತೆ ಒಂದು POS ಮಷಿನ್ಸ್ ಗಳಿಲ್ಲದೆ ಈ ಒಂದು ಕಂಪನಿಯ ಅಸೆಟ್ ಕೂಡ ಮೇಂಟೈನ್ ಆಗಿದೆ ಅಂತ ಗೊತ್ತಾಗತ್ತೆ. ಇದರಿಂದ ಕಂಪನಿಯ ಡೆಪ್ರಿಸಿಯೇಷನ್ ಮತ್ತೆ ಅಮೋಟೈಸೇಷನ್ ಅಂತ ಏನ್ ಹೇಳ್ತೀವಿ ಇದರ ಕಾಸ್ಟ್ ಕೂಡ 7% ಇಯರ್ ಆನ್ ಇಯರ್ ಕಡಿಮೆ ಆಗಿದೆ. ಇನ್ನು ನಾವೀಗ ಪೇಟಿಎಂ ನ ಥರ್ಡ್ ಚೇಂಜ್ ಬಗ್ಗೆ ತಿಳ್ಕೊಳ್ತಾ ಇದೀವಿ, ಅವರ ಒಂದು ಲೆಂಡಿಂಗ್ ಬಿಸ್ನೆಸ್ ಅಲ್ಲೇ ಆಗಿರೋದು. ಟ್ರೆಡಿಷನಲಿ ನಾವು ನೋಡಿದಾಗ ಪೇಟಿಎಂ ಈ ಒಂದು ಡಿಫಾಲ್ಟ್ ಲಾಸ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಗ್ಯಾರಂಟಿಯಲ್ಲಿ ನಡೆಯುತ್ತೆ, ಅಥವಾ DLG ಮಾಡೆಲ್ ಮೇಲೆ ಆಪರೇಟ್ ಮಾಡ್ತಿತ್ತು. ಈ ಮಾಡೆಲ್ ನಲ್ಲಿ ನಾವು ನೋಡಿದಾಗ ಕಂಪನಿ ಪ್ರತಿ ಲೋನ್ ನ 5% ಏನಿದೆ ಅದನ್ನ ಬ್ಯಾಂಕ್ ಬಳಿ ಸೆಕ್ಯೂರಿಟಿ ಆಗಿ ಡೆಪಾಸಿಟ್ ಮಾಡಲೇಬೇಕಾಗ್ತಿತ್ತು. ಅಂದ್ರೆ ಪ್ರತಿ ಲೋನ್ ಮೇಲೆ ಕಂಪನಿ ಈ ಒಂದು ರೆವಿನ್ಯೂ ಜನರೇಷನ್ ಗಿಂತ ಮೊದಲೇ ಒಂದು ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡ್ಕೊಳ್ಬೇಕಾಗ್ತಿತ್ತು. ಇದರಿಂದ ಗೊತ್ತಾಗೋದೇನ್ ಗೊತ್ತಾ, ಕಂಪನಿಯ ಫೈನಾನ್ಸ್ ಮೇಲೆ ಪ್ರೆಷರ್ ಬೀಳ್ತಾ ಇತ್ತು ಅಂತ. ಆದ್ರೆ ಫೈನಾನ್ಷಿಯಲ್ ಇಯರ್ 26 ರ ಒಂದು ನಂಬರ್ಸ್ ಅನ್ನ ನಾವು ನೋಡಿದಾಗ ಈ ಒಂದು ಕಂಪನಿಯ ಲೆಂಡಿಂಗ್ ಬಿಸ್ನೆಸ್ ನಲ್ಲಿ ಒಂದು ದೊಡ್ಡ ಚೇಂಜ್ ಕೂಡ ಕಾಣಿಸ್ತು ಬಿಡಿ. ಅಂದ್ರೆ ಕಂಪನಿಯ ಲೋನ್ಸ್ ನೀವು ನೋಡಿದಾಗ ಆಲ್ಮೋಸ್ಟ್ ಅರ್ಧಕ್ಕಿತ್ತು, ಅಂದ್ರೆ ನಾನ್ DLG ಲೋನ್ಸ್ ಆಗಿದ್ವು. ಅಂದ್ರೆ ಕಂಪನಿ ಈ ಲೋನ್ಗಳಿಗೋಸ್ಕರನೇ ಇನಿಷಿಯಲ್ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡ್ಬೇಕಾಗಿರ್ಲಿಲ್ಲ. ಆದ್ರೆ ಹೀಗೇಕೆ, ಯಾಕೆ ಅಂತಂದ್ರೆ ಪೇಟಿಎಂ ನ ಒಂದು ಲೆಂಡಿಂಗ್ ಬಿಸ್ನೆಸ್ ನೀವು ತಗೊಂಡಾಗ ಸುಮಾರು 50% ಬಾರೋವರ್ಸ್ ರಿಪೀಟ್ ಕಸ್ಟಮರ್ಸ್ ಆಗ್ತಿದ್ರು, ಅದಕ್ಕೋಸ್ಕರನೇ. ಅಂದ್ರೆ ಇವ್ರ ಬಳಿ ರಿಲಯಬಲ್ ಲೋನ್ ರೀಪೇಮೆಂಟ್ ಟ್ರ್ಯಾಕ್ ಹಿಸ್ಟ್ರಿ ಇತ್ತು ಅಂತ. ಅದರಿಂದ ಬ್ಯಾಂಕ್ಸ್ ಈ ಕಸ್ಟಮರ್ಸ್ಗೆ ಸೆಕ್ಯೂರಿಟಿ ಇಲ್ದೇನೂ ಕೂಡ ಲೋನ್ಸ್ ಅನ್ನ ಕೊಡ್ಬೋದಾಗಿತ್ತು. ಈ ಚೇಂಜ್ ಮೂಲಕ ನಮಗೆ ಗೊತ್ತಾಗೋದೇನು, ಕಂಪನಿ ಲೋನ್ ವಾಲ್ಯೂಮ್ಸ್ ಕಡಿಮೆ ಮಾಡ್ದೇನೂ ಕೂಡ ತನ್ನ ಒಂದು ಅಪ್ ಫ್ರಂಟ್ ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡ್ಕೊಳ್ತು ಅಂತ.
ನಾಲ್ಕನೇದು ಚೇಂಜ್ ಮರ್ಚೆಂಟ್ ಮಾನಿಟೈಸೇಷನ್ ಆಗಿದೆ ಅಂತ. ಕಂಪನಿಯ ಒಂದು ಮರ್ಚೆಂಟ್ಸ್ ನ ನೀವು ನೋಡಿದಾಗ ಸೌಂಡ್ ಬಾಕ್ಸ್ ಮತ್ತೆ POS ಮಷಿನ್ಸ್ ಅಂತ ಏನ್ ಕರಿತೀವಿ, ಇದ್ರ ಮೂಲಕನೇ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಸರ್ವಿಸಸ್ ಅನ್ನ ಕೊಡ್ತಾ ಇತ್ತು. ನೋಡಿ, ಪೇಟಿಎಂ ನೆಟ್ವರ್ಕ್ ಅಲ್ಲಿ ನೀವು ನೋಡಿದಾಗ ಇಯರ್ ಆನ್ ಇಯರ್ 20 lakh ಮರ್ಚೆಂಟ್ಸ್ ಕೂಡ ಆಡ್ ಆಗ್ತಾ ಹೋಗ್ತಾನೆ ಇರ್ತಾರೆ. ಹಾಗೆ ಕಂಪನಿಯ ನೀವೊಂದು ಕರೆಂಟ್ ಮರ್ಚೆಂಟ್ ಸಬ್ಸ್ಕ್ರಿಪ್ಷನ್ಸ್ ಅನ್ನ ನೋಡಿದಾಗ 1.3 crores ತಲುಪಿದೆ. ಈ ಸಬ್ಸ್ಕ್ರಿಪ್ಷನ್ಸ್ ಮೂಲಕನೇ ಈ ಒಂದು ಸರ್ವಿಸ್ ಅಂತ ಏನ್ ಹೇಳ್ತೀವಿ, ಇದು ಕಂಪನಿಗೆ ಒಂದು ಒನ್ ಟೈಮ್ ಸೇಲ್ಸ್ ಬದಲು ಅಂದ್ರೆ ರಿಕರಿಂಗ್ ಸೋರ್ಸ್ ಆಫ್ ರೆವಿನ್ಯೂ ಆಗಿದೆ. ಇನ್ನು ಮ್ಯಾನೇಜ್ಮೆಂಟ್ ಅನ್ನು ನೋಡಿದಾಗ ಅಂದ್ರೆ ಕಂಪನಿಯ ಒಂದು ಪೇಮೆಂಟ್ ಬಿಸ್ನೆಸ್ ಬ್ರೇಕ್ ಇವನ್ ಅಂತ ಹೇಳ್ತೀವಿ ಗೊತ್ತಾ, ಇದರ ಲೆವೆಲ್ ಅಲ್ಲಿ ಆಪರೇಟ್ ಮಾಡುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಆದ್ರೆ ಈ ಸಬ್ಸ್ಕ್ರಿಪ್ಷನ್ಸ್ ಮೂಲಕ ಲೋನ್ಸ್ ಆಗಿರ್ಬೋದು ಮತ್ತೆ ಕಾಮರ್ಸ್ ಹಾಗೆ ಅಡ್ವರ್ಟೈಸಿಂಗ್ ನಿಂದ ಕಂಪನಿಯ ಒಂದು ಮಾನಿಟೈಸೇಷನ್ ಜನರೇಟ್ ಕೂಡ ಮಾಡಬಹುದು. ಐದನೇದು ಚೇಂಜ್ ಕ್ಯಾಪಿಟಲ್ ಡಿಸಿಪ್ಲಿನ್ ಆಗಿದೆ ಅಂತ. ನೋಡಿ, ಕಂಪನಿಯನ್ನ ನಾವು ನೋಡಿದಾಗ ಇದರ ಒಂದು ಫೈನಾನ್ಷಿಯಲ್ ಇಯರ್ 25ರಲ್ಲಿ ಅಂದ್ರೆ 317 crores rupees ಕೆಪೆಕ್ಸ್ ಅನ್ನ ಮಾಡ್ಕೊಂಡಿತ್ತು. ಇದು ಫೈನಾನ್ಷಿಯಲ್ ಇಯರ್ 24ರ ಹೊತ್ತಿಗೆ 814 crores rupees ನಿಂದ ಫೈನಾನ್ಷಿಯಲ್ ಇಯರ್ 26ರ ಹೊತ್ತಲ್ಲಿ Q1 ನಲ್ಲಿ ನೀವು ನೋಡಿದಾಗ ಈ ನಂಬರ್ಸ್ 79 crores rupees ಆಗಿತ್ತು ಗೊತ್ತಾ. ಅಂದ್ರೆ ಕಂಪನಿಯ ಒಂದು ಕ್ಯಾಶ್ ಬ್ಯಾಲೆನ್ಸ್ ಅನ್ನ ನೀವು ನೋಡಿದಾಗ 4764 crores rupees ಅಲ್ಲಿ ಹೆಚ್ಚಿದೆ. ಅಂದ್ರೆ 12,872 crores rupees ತಲುಪಿತ್ತು ಅಂತ. ಇನ್ನು ಆಗಸ್ಟ್ 2024ರಲ್ಲಿ ನೀವು ನೋಡಿದಾಗ ಪೇಟಿಎಂ ಝೊಮ್ಯಾಟೊ ಅಂದ್ರೆ ಈ ಕಂಪನಿಗೆ ತನ್ನ ಒಂದು ಎಂಟರ್ಟೈನ್ಮೆಂಟ್ ಟಿಕ್ಕಿಂಗ್ ಪ್ಲಾಟ್ಫಾರ್ಮ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾರಾಟ ಮಾಡ್ತು. ಹಾಗೆ ಕಂಪನಿಯನ್ನ ನೀವು ನೋಡಿದಾಗ ತನ್ನ ಒಂದು ಸ್ಟಾಕ್ ಅಕ್ವಿಸಿಷನ್ ರೈಟ್ಸ್ ಏನಿದೆ ಅದನ್ನು ಕೂಡ ಸೆಲ್ ಮಾಡಿದೆ. ಈ ಸೇಲ್ಸ್ ಇಂದ ಗೊತ್ತಾಗದೇನು, ಕಂಪನಿಯ ಕ್ಯಾಶ್ ಪೊಸಿಷನ್ಸ್ಗೆ 4,386 crores rupees ಗಳು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ. ಅಂದ್ರೆ ಕಂಪನಿಯ ಫ್ಯೂಚರ್ ಕೆಪೆಕ್ಸ್ ರೆಡಿ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ಅರ್ಥ ಆಗೋದೇನ್ ಗೊತ್ತಾ, ಸದ್ಯಕ್ಕೆ ಕಂಪನಿ ತನ್ನ ಒಂದು ಇನ್ವೆಸ್ಟ್ಮೆಂಟ್ಸ್ ಅನ್ನ ಮ್ಯಾನೇಜ್ ಮಾಡೋದಾಗಿರ್ಬೋದು ಮತ್ತೆ ಆಪ್ಟಿಮೈಸ್ ಮಾಡೋದಕ್ಕೆ ಬಯಸ್ತಾ ಇದೆ ಅಂತ ಇಲ್ಲಿ ಗೊತ್ತಾಗತ್ತೆ. ನೋಡಿ, ಕಂಪನಿ ತನ್ನ ಜಿಯೋಗ್ರಾಫಿಕ್ ಎಕ್ಸ್ಪಾನ್ಷನ್ ಅನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದೆ. ಈಗ ನೀವೇ ನೋಡಿ, ನೇಷನ್ ವೈಡ್ ಎಕ್ಸ್ಪಾನ್ಷನ್ ಬದಲು ಕಂಪನಿ ಈಗ Tier 2 ಮತ್ತೆ Tier 3 ಸಿಟೀಸ್ ಗಳಲ್ಲಿ ಫೋಕಸ್ ಮಾಡ್ತಿದೆ. ಹಾಗೆ ಈ ಕಂಪನಿ ಮಾರ್ಕೆಟ್ಸ್ ಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಾನು ಕೂಡ ಸೇಲ್ಸ್ ಟೀಮ್ ಅನ್ನ ಫೋಕಸ್ ಮಾಡೋದಕ್ಕೋಸ್ಕರನೇ ಇಲ್ಲಿಗೆ ಶಿಫ್ಟ್ ಮಾಡಿದೆ. ಇದೆಲ್ಲ ನೋಡಿದಾಗ ನಮ್ಗೆ ಕ್ಲಿಯರ್ ಆಗಿ ಏನ್ ಅರ್ಥ ಆಗುತ್ತೆ ಗೊತ್ತಾ, ಈ ಕಂಪನಿ ತನ್ನ ಓವರ್ ಆಲ್ ಎಂಪ್ಲಾಯೀಸ್ ಕಾಸ್ಟ್ ಏನಿದೆ ಅದನ್ನ ಕಡಿಮೆ ಮಾಡ್ತಾ ಕಾಸ್ಟ್ ಆಫ್ ಸೇಲ್ಸ್ ಎಂಪ್ಲಾಯೀಸ್ ಅನ್ನ 19% ಇನ್ಕ್ರೀಸ್ ಆಗೋ ಹಾಗೆ ಮಾಡಿದೆ. ಬೇಸಿಕಲಿ ಈ ಕಂಪನಿ ಈ ಏರಿಯಾಸ್ ಅಲ್ಲಿ ಕ್ಯಾಪ್ಚರ್ ಮಾಡೋ ಬದಲು ಸೇಲ್ಸ್ ಸ್ಪೆಸಿಫಿಕ್ ಹೈರಿಂಗ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಮಾರ್ಕೆಟ್ಸ್ ಗಳಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ಮತ್ತೆ ಇಲ್ಲಿ ಕಸ್ಟಮರ್ಸ್ ಅಂದ್ರೆ ಜಾಸ್ತಿ ಕೆಲಸಕ್ಕೋಸ್ಕರ ಕೂಡ ಓಡಾಡ್ತಾ ಇರ್ತಾರೆ, ಅದಕ್ಕೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ಈ ಚೇಂಜಸ್ ನಾವು ನೋಡಿದಾಗ ಈ ಒಂದು ಇಂಪ್ಯಾಕ್ಟ್ ಕಂಪನಿಯ ಫೈನಾನ್ಸ್ ಮೇಲೂ ಕೂಡ ಜಾಸ್ತಿ ಕಾಣಿಸ್ಕೊಳ್ತಿದೆ. ನಾನು ಮೊದಲೇ ಹೇಳ್ದ ಹಾಗೆ ಫೈನಾನ್ಷಿಯಲ್ ಇಯರ್ 26ರ ಹೊತ್ತಿಗೆ ನೀವು ನೋಡಿದಾಗ Q1 ನಲ್ಲಿ ಕಂಪನಿಯ ಅಂದ್ರೆ 123 crores rupees ಅನ್ನ ತನ್ನ ಮೊದಲ ಆಪರೇಷನಲ್ ಪ್ರಾಫಿಟ್ ಅಂತ ಇದು ರಿಪೋರ್ಟ್ ಮಾಡಿದೆ. ಹಾಗೆ ನಾವು ಕಂಪೇರ್ ಮಾಡಿದ್ರೆ ಫೈನಾನ್ಷಿಯಲ್ ಇಯರ್ 25ರ ಅಂದ್ರೆ Q1 ನಲ್ಲಿ ಕಂಪನಿ ಅಂದ್ರೆ 840 crores rupees ಅನ್ನು ಕೂಡ ಲಾಸ್ ಆಗಿದೆ ಅಂತ ರಿಪೋರ್ಟ್ ಮಾಡಿದೆ. ಅಂದ್ರೆ ಒಂದೇ ಸೇಮ್ ಪೀರಿಯಡ್ ನಲ್ಲಿ ಕಂಪನಿ 1,918 crores rupees ನ ರೆವಿನ್ಯೂ ಕೂಡ ರಿಪೋರ್ಟ್ ಮಾಡ್ಕೊಂಡಿದೆ. ಇದು ಪ್ರೀವಿಯಸ್ ಇಯರ್ ನ 1,502 crores rupees ಗಿಂತ 28% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ ಅಂತ. ಹಾಗೇನೆ ಕಂಪನಿಯ ನೀವು ರೆವಿನ್ಯೂ ಗ್ರೋತ್ ನ ನೋಡೋದಾದ್ರೆ ಪೇಟಿಎಂಸ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸ್ ನ ಮೇಜರ್ ಕಾಂಟ್ರಿಬ್ಯೂಷನ್ ಇತ್ತು ಅಂತಾನು ಕೂಡ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಕಂಪನಿಯ ಒಂದು ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಕೂಡ 50% ಇಂದ 60% ಗೆ ಹೆಚ್ಚಾಗಿದೆ. ಹಲವಾರು ವರ್ಷಗಳ ಒಂದು ನೆಗೆಟಿವ್ ಎಬಿಟಾ ನಂತರ ಕಂಪನಿ ಫೈನಲಿ 72 crores rupees ನ ಪಾಸಿಟಿವ್ ಎಬಿಟಾ ಅಂತ ತೋರಿಸ್ಕೊಂಡಿರೋ ತರ ರಿಪೋರ್ಟ್ ಮಾಡಿದೆ. ನೋಡಿ, ಸೆಗ್ಮೆಂಟ್ ವೈಸ್ ನಾವು ನೋಡೋದಾದ್ರೆ ಈ ಒಂದು ಕಂಪನಿಯ ಪೇಮೆಂಟ್ಸ್ ಏನಿದೆ ಅಂದ್ರೆ ಸರ್ವಿಸಸ್ ಸೆಗ್ಮೆಂಟ್ 1,044 crores rupees ನ ರೆವಿನ್ಯೂ ಜನರೇಟ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಇದು 18% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ನೋಡಿ, ಬೇಸಿಕಲಿ ಈ ಸೆಗ್ಮೆಂಟ್ ನಲ್ಲಿ ನೀವು ನೋಡಿದಾಗ ಗ್ರಾಸ್ ಮರ್ಚೆಂಡೈಸ್ ವ್ಯಾಲ್ಯೂ ಆನ್ಯುಲಿ 27% ಹೆಚ್ಚಾಗಿದೆ. ಹಾಗೇನೆ 5.4 lakhs crores rupees ಕೂಡ ತಲುಪಿದೆ. ಅಂದ್ರೆ ಪೇಟಿಎಂ ನ ಟ್ರಾನ್ಸಾಕ್ಷನ್ಸ್ ವಾಲ್ಯೂಮ್ಸ್ ಹೆಚ್ಚಾಗ್ತಿದೆ ಅಂತ. ಮುಂದಿನ ಸೆಗ್ಮೆಂಟ್ ನೀವು ನೋಡಿದಾಗ ಡಿಸ್ಟ್ರಿಬ್ಯೂಷನ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಆಗತ್ತೆ ಅಂತ ಗೊತ್ತಾಗುತ್ತೆ. ಈ ಒಂದು ಸೆಗ್ಮೆಂಟ್ ಇಂದ 561 crores rupees ನ ರೆವಿನ್ಯೂ ಕೂಡ ರಿಪೋರ್ಟ್ ಮಾಡಿದೆ. ನೋಡಿ, ಇದು ಪ್ರೀವಿಯಸ್ ಇಯರ್ ನ ಸೇಮ್ ಪೀರಿಯಡ್ ಅಲ್ಲಿ ನೀವು ನೋಡಿದಾಗ ಆ ರೆವಿನ್ಯೂಗಿಂತ ಡಬಲ್ ಆಗಿದೆ ಗೊತ್ತಾ. ಅಂದ್ರೆ ಈ ಸೆಗ್ಮೆಂಟ್ ನ ರೆವಿನ್ಯೂ ಗ್ರೋತ್ ನ ನೀವು ನೋಡಿದಾಗ ಮರ್ಚೆಂಟ್ ಲೋನ್ಸ್ ನ ಗ್ರೋತ್ ಕೂಡ ಜಾಸ್ತಿ ಆಗಿದೆ. ಹಾಗೆ ಪ್ರೀವಿಯಸ್ ಲೋನ್ಸ್ ನ ಇನ್ಕಮ್ ಕಾಂಟ್ರಿಬ್ಯೂಟ್ ಕೂಡ ಮಾಡ್ಕೊಂಡು ಬಂದಿದೆ.
ಆದ್ರೆ ಇದೇ ಕಂಪನಿಯ ಒಂದು ಮಾರ್ಕೆಟಿಂಗ್ ಮತ್ತೆ ಕಾಮರ್ಸ್ ಸರ್ವಿಸ್ ನ ನೀವು ನೋಡಿದಾಗ ಈ ಸೆಗ್ಮೆಂಟ್ ನ ಕಂಡೀಷನ್ಸ್ ಚೆನ್ನಾಗಿರ್ಲಿಲ್ಲ. ಈ ಸೆಗ್ಮೆಂಟ್ ನ ಅಂದ್ರೆ ರೆವಿನ್ಯೂ ಕೂಡ 23% ಕುಸಿದಿದೆ, ಅಂದ್ರೆ 247 crores ರುಪೀಸ್ಗೆ ತಲುಪಿದೆ ಅಂತ. ಈ ಸೆಗ್ಮೆಂಟ್ ನ ಮಂತ್ಲಿ ಟ್ರಾನ್ಸಾಕ್ಷನ್ ಯೂಸರ್ಸ್ ನ ನೀವು ನೋಡಿದಾಗ 7.8 crores ನಿಂದ 7.4 crores ಇಳಿದೋಗಿದ್ದಾರೆ. ಈ ಕಸ್ಟಮರ್ ಲಾಸ್ಗೆ ಕಾರಣ ರೆಗ್ಯುಲೇಟರಿ ಡಿಸ್ಟ್ರಪ್ಷನ್ಸ್ ಇರ್ಬೋದು ಅಂತ ಹೇಳ್ಬೋದು. ಇನ್ನು ಕಂಪನಿ ರೀಸೆಂಟ್ ಆಗಿ ತನ್ನ ಒಂದು ಎಂಟರ್ಟೈನ್ಮೆಂಟ್ ಟಿಕ್ಕಿಂಗ್ ಬಿಸ್ನೆಸ್ ಅನ್ನ ಝೊಮ್ಯಾಟೋಗೆ ಸೇಲ್ ಮಾಡ್ಕೊಂಡಿದೆ. ಅಂದ್ರೆ ಬಹುಶಃ ಇಲ್ಲಿ ಗೊತ್ತಾಗೋದೇನ್ ಗೊತ್ತಾ, ಈ ಸೇಲ್ ಅಂದ್ರೆ ರೆವಿನ್ಯೂ ಫಾಲ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು ಅಂತ. ಅಂದ್ರೆ ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ತುಂಬಾ ಪಾಸಿಟಿವ್ ಆಗಿತ್ತು. ಹಾಗೆ ನೆದರ್ಲ್ಯಾಂಡ್ಸ್ ನಲ್ಲಿ ರಿಜಿಸ್ಟರ್ ಆಗಿರೋ ಈ ಒಂದು ಆಲಿಬಾಬಾ ಬ್ಯಾಕ್ಡ್ ಆಂಡ್ ಫಿನ್ ಎಕ್ಸಿಟ್ ನಂತರ ಕಂಪನಿಯ ಈ ಒಂದು ಇನ್ವೆಸ್ಟರ್ಸ್ ಅಲ್ಲಿ ಚೈನೀಸ್ ಇನ್ವಾಲ್ವ್ಮೆಂಟ್ ಮುಗ್ದು ಹೋಗಿದೆ ಅಂತ ಗೊತ್ತಾಗುತ್ತೆ. ಲಾಸ್ಟ್ 2 ವರ್ಷದಲ್ಲಿ ನೀವು ನೋಡಿದಾಗ ಪೇಟಿಎಂ ನ ಮೇಜರ್ ಅರ್ಲಿ ಇನ್ವೆಸ್ಟರ್ಸ್ ಫಾರ್ ಎಕ್ಸಾಂಪಲ್ ಆಲಿಬಾಬಾ, ಸಾಫ್ಟ್ ಬ್ಯಾಂಕ್ ಹಾಗೇನೆ ಈ ಒಂದು ಬರ್ಕ್ಶೈರ್ ಹಾತ್ವೆ ಅಂತ ಏನ್ ಹೇಳ್ತೀವಿ, ಈ ಕಂಪನಿಯಿಂದ ಎಕ್ಸಿಟ್ ಆಗಿದ್ದಾರೆ. ಪ್ರೀ IPO ಇನ್ವೆಸ್ಟರ್ಸ್ ನಲ್ಲಿ ನೀವು ನೋಡಿದಾಗ ಈಗ ಕೇವಲ ಎಲಿವೇಶನ್ ಕ್ಯಾಪಿಟಲ್ ಮಾತ್ರ ಉಳ್ಕೊಂಡಿದೆ. ಅದು ಕಂಪನಿಯಲ್ಲಿ 15.4% ಸ್ಟೇಕ್ ಅನ್ನು ಕೂಡ ಹೋಲ್ಡ್ ಮಾಡುತ್ತೆ. ಇನ್ನು ಇನ್ವೆಸ್ಟರ್ ಎಕ್ಸಿಟ್ ಆದ್ಮೇಲೆ ಒಂದು ಪ್ರಾಬ್ಲಮ್ ಅಂತ ಅನ್ಸ್ಬೋದು, ಆದ್ರೆ ಈ ಎಕ್ಸಿಟ್ ಕಂಪನಿಗೆ ಬೆನಿಫಿಷಿಯಲ್ ಕೂಡ ಆಗಿರ್ಬೋದು. ಇನ್ನು JM ಫೈನಾನ್ಷಿಯಲ್ ನ ಒಂದು ಅನಾಲಿಸಿಸ್ ಪ್ರಕಾರ ನೀವು ನೋಡೋದಾದ್ರೆ ಈ ಒಂದು ಚೈನೀಸ್ ಇನ್ವೆಸ್ಟರ್ಸ್ ನ ಲಾಂಗ್ ಸ್ಟ್ಯಾಂಡಿಂಗ್ ಓವರ್ ಹ್ಯಾಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ತೆಗೆದು ಹಾಕೋದ್ರಿಂದ ಪೇಟಿಎಂ ಸ್ಟಾಕ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗ್ಬೋದು. ಯಾಕೊತ್ತಾ, ಕಂಪನಿಯ ಓನರ್ಶಿಪ್ಗೆ ರಿಲೇಟೆಡ್ ಕನ್ಸರ್ನ್ಸ್ ಕಡಿಮೆ ಆಗತ್ತೆ ಅಂತ. ಹಾಗೇನೆ ಕಂಪನಿ ಮೇಲೆ ಸಪ್ಲೈ ಪ್ರೆಷರ್ ಕೂಡ ಈಗ ಕಡಿಮೆ ಆಗೋಗಿದೆ. ಅಂದ್ರೆ ಇನ್ವೆಸ್ಟರ್ಸ್ಗೆ ಚೈನೀಸ್ ಓನರ್ಶಿಪ್ ಅಂತ ನಾವ್ ಏನ್ ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಸರ್ನ್ಸ್ ಗಳು ಈಗ ಕಡಿಮೆ ಆಗ್ಬೋದು ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿದೆ ನೋಡಿ. ಮತ್ತೆ ಪೇಟಿಎಂ ಮೇಲೂ ಕೂಡ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗೆ ವ್ಯಾಲ್ಯೂ ರಿಟರ್ನ್ ಮಾಡೋ ಪ್ರೆಷರ್ ಇರೋದೇ ಇಲ್ಲ. ಹಾಗೆ ಕಂಪನಿ ಮೇಲೆ ನೀವು ನೋಡಿದಾಗ ಇನ್ವೆಸ್ಟರ್ಸ್ ಗೋಸ್ಕರನೇ ಫೋಸ್ಟ್ ಸೇಲ್ಸ್ ಮತ್ತೆ ಸಪ್ಲೈ ಗ್ರೋತ್ ನ ಪ್ರೆಷರ್ ಕೂಡ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಇನ್ವೆಸ್ಟರ್ ಎಕ್ಸಿಟ್ ಪೇಟಿಎಂಗೆ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೂ ಕೂಡ ಸಹಾಯ ಮಾಡಬಹುದು. ಇನ್ನು ಪೇಟಿಎಂ ರೆಗ್ಯುಲೇಟರ್ಸ್ ನೀವು ನೋಡಿದಾಗ ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್ ನಲ್ಲಿ ಒಂದು ಡೇಟಾ ಲೋಕಲೈಸ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಈ ಒಂದು ಎಂಟಿಟೀಸ್ ಗಳಲ್ಲಿ ನೀವು ನೋಡಿದಾಗ ಫಾರಿನ್ ಓನರ್ಶಿಪ್ ಕೂಡ ಬಹಳ ಹೆಚ್ಚಾಗಿರಬಾರ್ದು ಅಂತಾನೂ ಇವ್ರು ಬಯಸ್ತಾರೆ. ಯಾಕೆ ಅಂತಂದ್ರೆ ಕರೆಂಟ್ ಇನ್ವೆಸ್ಟರ್ ಎಕ್ಸಿಟ್ ಈ ಒಂದು ರಿಕ್ವೈರ್ಮೆಂಟ್ಸ್ಗೆ ಅಲೈನ್ ಆಗತ್ತೆ ಅಂತ. ಈಗ ಇದು ಕಂಪನಿಯ ಒಂದು ಕರೆಂಟ್ ಸಿಚುವೇಶನ್ ಆಗಿತ್ತು. ಈಗ ಕಂಪನಿಯ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಹೇಗಿರುತ್ತೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಫೈನಾನ್ಷಿಯಲ್ ಇಯರ್ 26 ರ ಒಂದು Q1 ಅಂದ್ರೆ ಕಾಲ್ ನಲ್ಲಿ ನೀವು ನೋಡಿದಾಗ ಕಂಪನಿಯ ಮ್ಯಾನೇಜ್ಮೆಂಟ್ ಎಲ್ಲಾ ಒಂದು ಈಸಿ ಕಾಸ್ಟ್ ಕಟ್ಟಿಂಗ್ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡಿದೆ ಅಂತ ಅಡ್ಮಿಟ್ ಮಾಡಿದ್ದಾರೆ. ಇನ್ನು ಕಂಪನಿಯ CFO ಆದ ಮಧುರ್ ಡೋರಾ ಬಹಳಷ್ಟು ಇಂಡೈರೆಕ್ಟ್ ಕಾಸ್ಟ್ ನು ಕೂಡ ಕಟ್ ಮಾಡಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಕಾಸ್ಟ್ ಮೂಲಕ ತನ್ನ ಬಿಸ್ನೆಸ್ ಆಪ್ಟಿಮೈಸ್ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೆ ಪೇಟಿಎಂ ಆಪರೇಷನ್ಸ್ ಗಳಲ್ಲಿ ಇಂಪ್ರೂವ್ಮೆಂಟ್ ಎಲ್ಲಿಂದ ಬರ್ಬೋದು? ಈ ಒಂದು ಪರ್ಟಿಕ್ಯುಲರ್ ಆದ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತಾನೆ 2 ಅಂದ್ರೆ ಹೈ ಮಾರ್ಜಿನ್ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡಿದ್ದಾರೆ. ಅಂದ್ರೆ BNPL ಅಂತ ಹೇಳ್ತೀವಿ ಅಥವಾ ಬೈ ನೌ ಪೇ ಲೇಟರ್ ಲೋನ್ಸ್ ಅಂತ ಹೇಳ್ತೀವಿ. ಹಾಗೆ ಡಿಜಿಟಲ್ ವಾಲೆಟ್ ಸಹ ಆಗಿರ್ಬೋದು. ಆದ್ರೆ ಈ ಒಂದು BNPL ಸೆಗ್ಮೆಂಟ್ ಅಲ್ಲಿ ನೀವು ನೋಡಿದಾಗ ಪರ್ಸನಲ್ ಕ್ರೆಡಿಟ್ ಮಾರ್ಕೆಟ್ ನಲ್ಲಿ ಈ ಒಂದು ಬ್ರಾಡರ್ ಸ್ಲೋ ಡೌನ್ ಕಾರಣದಿಂದಾನೇ ಪೊಟೆನ್ಶಿಯಲ್ ಸಖತ್ ಕಡಿಮೆ ಅಂತ ಹೇಳ್ಬೋದು. ಇನ್ನು ಕಂಪನಿ ಕೂಡ ಈ ಒಂದು ವಾಲೆಟ್ ಸೆಗ್ಮೆಂಟ್ ನಲ್ಲಿ ಆಪರೇಟ್ ಮಾಡೋದಕ್ಕೋಸ್ಕರ RBI ನ ಒಂದು ಅಪ್ರೂವಲ್ ತಗೊಳ್ಬೇಕು ಅನ್ನೋ ಒಂದು ಅವಶ್ಯಕತೆ ಇದೆ ಅಂತಾನೂ ಕೂಡ ಹೇಳಿದೆ. ಅಂದ್ರೆ ಕಂಪನಿಯ ಬಳಿ 2 ಹೈ ಮಾರ್ಜಿನ್ ಸೆಗ್ಮೆಂಟ್ ಇದೆ. ಆದ್ರೆ ಈ 2 ಸೆಗ್ಮೆಂಟ್ ಅಲ್ಲೂ ಕೂಡ ಬೇಕಾದಷ್ಟು ಚಾಲೆಂಜಸ್ಗಳು ಆಲ್ರೆಡಿ ಇದೆ. ಬಹುಶಃ ಇದಕ್ಕೋಸ್ಕರನೇ ಮ್ಯಾನೇಜ್ಮೆಂಟ್ ಒಂದು ಕಾಶಿಯಸ್ ಗೈಡೆನ್ಸ್ ಸಹ ಕೊಟ್ಟಿದೆ. ಈಗ ನೀವು ನೋಡಿದಾಗ ಮಿಡ್ ಟು ಹೈ 50% ನ ಕಾಂಟ್ರಿಬ್ಯೂಷನ್ ಏನಿದೆ ಅದರ ಒಂದು ಮಾರ್ಜಿನ್ ನ ಮೇಂಟೈನ್ ಮಾಡೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಫೈನಾನ್ಷಿಯಲ್ ಇಯರ್ ಇದರ ಒಂದು ಸರ್ವಿಸ್ ಸೆಗ್ಮೆಂಟ್ ನೀವು ನೋಡಿದಾಗ ರೆವಿನ್ಯೂ ಸ್ಲೋ ಡೌನ್ ನ ಒಂದು ವಾರ್ನಿಂಗ್ ಸಹ ಕೊಟ್ಟಿದೆ. ಈ ಒಂದು ಕುಸಿತ ಅಂತ ಹೇಳ್ಬೋದು ಅಥವಾ ಸ್ಲೋ ಡೌನ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕಾರಣ ಏನು? ನಾನ್ DLG ಲೋನ್ಸ್ ಗಳಲ್ಲಿ ಶಿಫ್ಟ್ ಆಗಿರೋದು. ಅಂದ್ರೆ ಕಂಪನಿಯ ಬಳಿ UPI ನಲ್ಲೂ ಕೂಡ ಆಪರ್ಚುನಿಟಿ ಇದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ NPCI ಅಂತ ಏನ್ ಕರಿತೀವಿ ಇದರಿಂದ ಥರ್ಡ್ ಪಾರ್ಟಿ UPI ಪ್ರೊವೈಡರ್ಸ್ ಮೇಲೆ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ. ಗೂಗಲ್ ಪೇ, ಫೋನ್ ಪೇ ಅಥವಾ ಪೇಟಿಎಂಸ್ ಅಂತಹ ಸರ್ವಿಸ್ ಪ್ರೊವೈಡರ್ಸ್ ಟೋಟಲ್ UPI ಟ್ರಾನ್ಸಾಕ್ಷನ್ಸ್ ನೀವು ನೋಡೋದಾದ್ರೆ 30% ನ ಹೋಲ್ಡ್ ಮಾಡಬಹುದು ಅಂತ. NPCI ಈ ಒಂದು ರಿಸ್ಟ್ರಿಕ್ಷನ್ಸ್ ನ ಡೆಡ್ ಲೈನ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡಿದೆ. ಪೇಟಿಎಂ ಬಳಿ ಈಗ ಕರೆಂಟ್ಲಿ 6.9% ಮಾರ್ಕೆಟ್ ಶೇರ್ ಇದೆ. ಆದ್ರೆ ಕಂಪನಿಯ ಒಂದು ಟ್ರಾನ್ಸಾಕ್ಷನ್ಸ್ ವಾಲ್ಯೂಮ್ ಕೂಡ ಕಡಿಮೆ ಇದೆ ಅಂತ. ಒಂದು ವೇಳೆ
ವೇಳೆ ಈ ರಿಸ್ಟ್ರಿಕ್ಷನ್ಸ್ ಏನಾದರೂ ಅಪ್ಲೈ ಆದರೆ ಗೂಗಲ್ ಪೇ ಮತ್ತು ಫೋನ್ ಪೇನಂತಹ ಪ್ಲೇಯರ್ಸ್ ಏನಿದ್ದಾರೆ ಅಲ್ವಾ, ಅವರು ಬೇಕಾದಷ್ಟು ಚಾಲೆಂಜಸ್ನ ಫೇಸ್ ಮಾಡ್ಬೋದು. ಇಂಥ ಸಿಚುವೇಶನ್ಸ್ನಲ್ಲಿ ಪೇಟಿಎಂ ಬಳಿ ಒಂದು ಗ್ರೋತ್ ಆಪರ್ಚುನಿಟಿ ಇದೆ. ಅಂದರೆ ಪೇಟಿಎಂ ಬಿಸ್ನೆಸ್ನ ನಾವು ನೋಡಿದಾಗ ಬಹಳಷ್ಟು ಚೇಂಜಸ್ ಬರುತ್ತೆ. ಪ್ರಾಫಿಟಬಲ್ ಕ್ವಾರ್ಟರ್ನ ಒಂದು ಅನೌನ್ಸ್ಮೆಂಟ್ ನಂತರ ಕಂಪನಿಯ ಶೇರ್ಸ್ ಅನ್ನು ನೀವು ನೋಡಿದಾಗ 907 ರೂಪೀಸ್ನಿಂದ 1053 ರೂಪೀಸ್ವರೆಗೂ ಹೆಚ್ಚಾಗಿದೆ. ಹಾಗೆಯೇ ಇನ್ವೆಸ್ಟರ್ ಎಕ್ಸಿಟ್ ನ್ಯೂಸ್ನ ಕೂಡ ಇಂಪ್ಯಾಕ್ಟ್ ನೋಡೋದ್ರಿಂದ ಕಂಪನಿಯ ಒಂದು ಸ್ಟಾಕ್ ಮೇಲೂ ಕೂಡ ಮಿನಿಮಲ್ ಆಗಿತ್ತು. ಆದರೆ ಕಂಪನಿಯ ಸ್ಟಾಕ್ ಪ್ರೈಸ್ ಇನ್ನೂ ಕೂಡ 2150 ರೂಪೀಸ್ನ ಒಂದು IPO ಪ್ರೈಸ್ ಆಗಿದೆ. ಹಾಗೆಯೇ 1560 ರೂಪೀಸ್ನ ಲಿಸ್ಟಿಂಗ್ ಪ್ರೈಸ್ಗಿಂತ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಏನ್ ಅನ್ಸ್ತಿದೆ? ಈ ಪ್ರಾಫಿಟಬಲ್ ಕ್ವಾರ್ಟರ್ ಪೇಟಿಎಂನ ಟರ್ನ್ ಅರೌಂಡ್ ಸ್ಟೋರಿಯ ಆರಂಭ ಆಗುತ್ತಾ ಅಥವಾ ಕಂಪನಿಯ ಪರ್ಫಾರ್ಮೆನ್ಸ್ ಫೈನಲಿ ಇಂಪ್ರೂವ್ ಆಗೋದಕ್ಕೆ ಶುರುವಾಗ್ತಾ ಇದೆಯಾ? ನಿಮ್ಮ ವ್ಯೂಸ್ ಮತ್ತೆ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಹಾಗೆ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡಿ. ಮತ್ತೆ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಸ್ ಮುಂದೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.